ಮದುವೆ ಅವ್ನು ಇಷ್ಟ ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡೋದು. ನಾನು ಬಲವಂತ ಮಾಡ್ಕೊಡಕ್ಕೂ ಅಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಬಿಗ್ ಬಾಸಲ್ಲಿ ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಾವು ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಕನಸು ಕಂಡಂಗೆ ಐತೆ ಇರೋದು ನಮ್ಮ ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಗ ಬಡವ್ರ ಮಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೂ ತುಂಬ ಸಂತೋಷ ಕಣಪ್ಪ. ನನಗೆ ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನು ನೋಡ್ಬಿಟ್ಟು ಅಷ್ಟೊಂದು ದುಃಖ ಒಂಥರ ಇವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರೂ ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ಲಿಲ್ಲ. ಅವನು ಇನ್ನೂ ಅವ್ನು ಇದು ಮಾಡಲಿಲ್ಲ. ಅವನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ. ಎಲ್ಲನೂ ಅವನೊಂದು ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ನಿಮ್ಮೂರಿಂದ ಯಾರ್ಯಾರು ಅಲ್ಲಿಗೆ ಬಂದಿದ್ರು ಅವರೆಲ್ಲ ಗಿಲ್ಲಿ ಮತ್ತು ಕಾವ್ಯ ಫೋಟೋ ಹಾಕಿ ಗಿಲ್ಲಿ ಜೊತೆ ನಾವೇನು ಮದುವೆ ಮಾಡ್ತೀವಿ ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ಲಿಲ್ಲ, ಯಾತ್ಗೂ ಬರಲಿಲ್ಲ. ನಾವು ಒಂದು ಮನೇಲಿದ್ದರು, ನಮ್ಮ ಕಾಡ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ. ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಆಯ್ತಾ ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೂ ಹೋಗ್ಲೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡ್ತವ್ರೆ ಅಪ್ಪ ಅಮ್ಮನಿಗೆ. ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಅಂದರೆ ಅವಾಗ ಕಷ್ಟದಲ್ಲಿದ್ವು, ಹೇಳ್ಕೋಬೇಕು ಅಂತ ಅಂದರೆ ದುಃಖದಲ್ಲಿದ್ವು. ಇವಾಗ ಸಂತೋಷ ಆಯ್ತಾ ಅದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದರೆ ಇದೆ ಅವ್ರಿಗೂ ಕಷ್ಟ ಅಂದರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಬೋಗ್ತಾನೆ. ಅದನ್ನು ಹೇಳ್ಕೊತಾನೆ. ಈಗ ನನ್ನೊಂದು ಹೇಳ್ಕೊಂಡಿರ್ಲಿಲ್ಲ ಅಂದರೆ ಇವಾಗ ಹೇಳ್ಕೊತಾನೆ. ಅಂದರೆ ಆ ಥರ ಇರೋರೆಲ್ಲನೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಈ ಥರದೊಂದು ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರಾ? ನಾವಂತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಪ್ಪ. ನಮ್ಗೆ ಕನಸಲ್ಲೂ ಗೊತ್ತಿಲ್ಲ, ನಮ್ಮ ಅನ್ಕತ್ತಿರ್ಲಿಲ್ಲ ನಾವು. ಅಂದರೆ ಈಗ ಈ ಥರ ಗೆದ್ನ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಆಯ್ತದೆ. ಅವ್ರು ಆಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ ಈಗ ಮದುವೆ ಮಾಡಲ್ವಾಗಿಲ್ಲಿ ಅಂತ ಅವನು ಇಷ್ಟಪಟ್ಟು ಇಷ್ಟಪಟ್ಟು ಐತೀನಿ ಅಂತಾನೆ. ಅದನ್ನು ನಮಗಿಷ್ಟೊಂದು ಖುಷಿ ಕೊಟ್ಟವನೇ, ನಮ್ಮಿಷ್ಟೊಂದೆಲ್ಲ ಇದು ಮಾಡಾನೆ. ಈ ಕರ್ನಾಟಕದ ಜನ ಸಂಪನ್ನ ಮಾಡಾನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರು ಆಯ್ತು. ಗೀತೆ ಅಂತ ಅವ್ರಿಗೆ ಬಿಟ್ಟಿದ್ದು. ಅಯ್ಯೋ ಬಿಟ್ಟಿಲ್ಲ.